ಇನ್ನು ಅದನ್ನು ಒಂದು ನಿಮಿಷ ಹೊಸ್ದಾಗೂ ಒಂದು ನಿಮಿಷ ಹಾಂ ಒಂದು ನಿಮಿಷ ಶಿಫಾರಸಾಗಿದ್ದು 3,000 ಕೋಟಿ ಪೆರಿಪೆರಿಯಲ್ ರಿಂಗ್ ರೋಡಿಗೆ, 29,000 ಕೋಟಿ ಪ್ರಾಜೆಕ್ಟು. 3,000 ಕೋಟಿ ಅವ್ರು ಕೊಟ್ಟರು, ದುಡ್ಡು ಕೊಡಲಿಕ್ಕೇನಿಲ್ಲ, ಕೊಡ್ತಾರೆ. ನೀವೇನು ಪೇಪರ್ ವರ್ಕ್ ಮಾಡ್ಕೊಂಡು ಹೋಗಿದ್ದೀರಿ, ಅಲ್ಲಿ ಮ್ಯಾಚಿಂಗ್ ಗ್ರಾಂಟ್ ಎಲ್ಲಿಟ್ಟಿದ್ದೀರಿ? ರಾಜ್ಯ ಸರ್ಕಾರ ನೀವು ಮ್ಯಾಚಿಂಗ್ ಗ್ರಾಂಟ್ ಇಟ್ಟರೆ ನಿಮಗೆ 3,000 ಕೋಟಿ ತಕ್ಷಣ ಬಿಡುಗಡೆ ಮಾಡಿಕೊಡ್ತಾರೆ. ನಿಮ್ಮ ದುಡ್ಡೆಲ್ಲಿದೆ ರಾಜ್ಯ ಸರ್ಕಾರದ್ದು? ಈ 3,000 ಕೋಟಿ ಕೊಟ್ಟರೆ ಅದನ್ನ ಯಾತಕ್ಕೆ ತೊಗೊಂಡೋಗಿ ಇಟ್ಕೊತೀರಿ? ಇನ್ನು 26,000 ಕೋಟಿ ಬೇಕಲ್ಲ ಆ ಪ್ರಾಜೆಕ್ಟಿಗೆ. ಅದಕ್ಕೆ ಏನು ಸಿದ್ಧತೆ ಮಾಡ್ಕೊಂಡಿದ್ದೀರಿ? ಯಾತಕ್ಕೆ ಅನ್ಯಾಯ ರಾಜ್ಯಕ್ಕೆ ಮಾಡಿಲ್ಲ, ಇಲ್ಲಿಂದ ಅನ್ಯಾಯ ಮಾಡ್ಕೊತಾ ಇದ್ದೀವಿ. ಇರೋ ಪ್ರೋಗ್ರಾಮ್ಗಳನ್ನು ಸರಿಯಾದ ರೀತಿ ನೀವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಿಮ್ಮಲ್ಲಿ ಸಿದ್ಧತೆ ಮಾಡ್ಕೊಳ್ಳದೆ ಬರೀ ದಿನ ಬೈಕಂಡು ತಿರುಗಿದ್ರೆ ಕೆಲಸ ಆಗುತ್ತಾ? ನಾನು ಅದಕ್ಕೆ ಹೇಳಿದ್ದು, ನನಗೂ ಅನುಭವ 2 ಬಾರಿ ಮುಖ್ಯಮಂತ್ರಿಯಾಗಿ. ನಾನೇನು ಈ ಥರ ನಾನು ಎಷ್ಟೆಷ್ಟು ಕಾರ್ಯಕ್ರಮ ಕೊಟ್ಟಿದ್ದೀವಿ. ನಾನು ಮುಖ್ಯಮಂತ್ರಿಗೆ 14 ತಿಂಗಳಲ್ಲಿ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ನಲ್ಲ. ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಅರ್ಜಿ ಹಿಡ್ಕೊಂಡು ನಿಂತಿದ್ದೆ ನಾನು ಪ್ರಧಾನಮಂತ್ರಿಗಳಿಗೆ. ನ್ಯಾಷನಲೈಸ್ ಬ್ಯಾಂಕ್ ಸಾಲ ತೀರಿಸಿದ್ದೀನಿ, ದುಡ್ಡು ಕೊಡಿ ಅಂತ ಹೋಗಿದ್ದೆ ನಾನು. ನಮ್ಮ ರಾಜ್ಯದ ನಮ್ಮ ಬಜೆಟ್ನಿಂದಲೇ ಹಣ ಕೊಟ್ಟಿಲ್ವ ನಾನು? ಡೆವಲಪ್ಮೆಂಟ್ ವರ್ಕಿಗೆ ದುಡ್ಡು ಕೊಟ್ಟಿಲ್ವ ನಾನು? ನಿಮಗೇನಾಗಿದೆ ಮಾಡೋದಕ್ಕೆ? ಬರೀ ಈ ಕತೆ ಹೇಳ್ಕೊಂಡು ಹೋದರೆ ಎಲ್ಲಿಂದ ಕೇಂದ್ರ ಸರ್ಕಾರದಿಂದ ನೀವು ಕೋಆಪ್ರೇಷನ್ ತಗೊಳ್ಳೋಕ್ಕೆ ಸಾಧ್ಯ ನೀವು? ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಒಬ್ಬೊಬ್ಬರು ಕೇಳಿ ಬ್ರದರ್, ಒಬ್ಬೊಬ್ಬರು ಕೇಳಿ. ನಾನು ಯಾರು ಉತ್ತರ ಕೊಡಲಿ? ಒಬ್ಬರು ಕೇಳಿ, 1 at a ಟೈಮ್. ಎಲ್ಲರಿಗೂ ಉತ್ತರ ಕೊಡ್ತೀನಿ. ಯಾರು ಹೋಗ್ಬೇಕಲ್ವಾ? ಮುಖ್ಯಮಂತ್ರಿಗಳ ಕೆಲಸ ಏನು? ಹೋಗ್ಬೇಕಲ್ವಾ? ಭೇಟಿ ಮಾಡಬಾರ್ದಾ? ಎಲ್ಲಿ ಭೇಟಿ ಮಾಡಿದ? ಏನು ನೀವು ಒಂದು ಲೆಟ್ರೆಡಲ್ಲಿ ಬರೀ ಬರ್ಕೊಂಡು ಹೋದ್ರಾಗುತ್ತಾ? ಯಾರು ಏನು ಪ್ರಧಾನಮಂತ್ರಿನೂ ಹೋಗಿ ಭೇಟಿ ಮಾಡಿದ್ರು ಕಾಟಾಚಾರಕ್ಕೆ? ಪ್ರಿಪ್ರೇಷನ್ ಏನು ಮಾಡ್ಕೊಂಡು ಹೋಗಿದ್ದೀರಿ ನೀವು? ಹೋಗಿರೋದು ಎಲ್ಲಿಗೆ? ಫೈನಾನ್ಸ್ ಕಮಿಷನಲ್ಲಿ ನಮಗೆ 3,000 ಕೋಟಿ ಕೊಟ್ಟಿದ್ದರು, ಅದು ಬಂದಿಲ್ಲ. 3,000 ಕೋಟಿ ಅಲ್ಲಿ ಯಾವುದಕ್ಕೂ ಕೊಟ್ಟಿದ್ದರು, ಕೊಡಲಿಲ್ಲ. ಇಷ್ಟೇ ತಾನೇ ನೀವು ಹೇಳಿರೋದು. ಅದಕ್ಕೆ ಈ 3,000 ಕೋಟಿ ಏನು ಫೈನಾನ್ಸ್ನಲ್ಲಿ ಅಲಾಟ್ ಮಾಡಿದ್ದಾರೆ ಪೆರಿಪೆರಿಯಲ್ ರಿಂಗ್ ರೋಡ್ಗೆ, ಅದಕ್ಕೆ ನಿಮ್ಮಿಂದ ಕಾರ್ಯಕ್ರಮ ಏನು ಸಿದ್ಧ ಮಾಡಿ ನಿಮ್ಮದು ಮ್ಯಾಚಿಂಗ್ ಗ್ರಾಂಟ್ ಎಲ್ಲಿಟ್ಟಿರಿ ಹೋಗಿ ಹೇಳಬೇಕಲ್ಲ, ಇದು ಕೊಡಿ ನಮಗೆ ಅಂತ ಹೇಳಿ. ನಿಮ್ಮ ಹತ್ರ ಪ್ರೋಗ್ರಾಮೇ ಇಲ್ಲ. ಅಪ್ಪರ ಭದ್ರಾದೂ 5,300 ಕೋಟಿ ಇವತ್ತು ಹಣ ಬಿಡುಗಡೆ ಮಾಡ್ತಾರೆ. ಆದರೆ ಅಲ್ಲಿ ಏನು ಸಮಸ್ಯೆಗಳಿದೆ ಇವತ್ತು ಬಂದು ಚರ್ಚೆ ಮಾಡಬೇಕಲ್ಲ. ಈಗ ನಾನು ಕೇಂದ್ರದಲ್ಲಿ ಮಂತ್ರಿ ಇದ್ದೇನೆ, ಬೀದಿಲಿ ಇಲ್ಲಿ ತಮಟೆ ಹೊಡ್ಕೊಂಡು ಹೋಗ್ತಿರಲ್ಲ, ತಮಟೆ ಹೊಡೆಯೋದು ಸ್ವಲ್ಪ ದಿವಸ ನಿಲ್ಲಿಸಿ. ಏನೇನು ಆಗಬೇಕು ಅನ್ನೋದ ಪ್ಲ್ಯಾನಿಂಗ್ ನೀವೇನು ಮಾಡ್ಕೊಂಡಿದ್ದೀರಿ? ನಿಮ್ಮ ಬಜೆಟ್ನಲ್ಲಿ ನೀವೆಷ್ಟು ದುಡ್ಡು ಇಟ್ಟಿದ್ದೀರಿ? ಇದೆಲ್ಲವನ್ನು ತಂದು ನಮ್ಮ ಮುಂದೆ ಬಂದರೆ ಅವ್ರ ಪರವಾಗಿ ನಾನೇ ನಿಂತ್ಕೋತೀನಿ. ಇಲ್ಲಿ ಕುಮಾರಸ್ವಾಮಿ ಕರ್ನಾಟಕಕ್ಕೆ ಬರಬಾರ್ದು ಅಂತೀರಿ, ಮಂತ್ರಿಗಳು ಯಾರೂ ಭೇಟಿ ಮಾಡಬಾರ್ದು ಕುಮಾರಸ್ವಾಮಿನ ಅಂತೀರಿ, ಕುಮಾರಸ್ವಾಮಿ ಯಾವ ಮಂತ್ರಿಗಳನ್ನ ಕರಿಬಾರ್ದು ಅಂತೀರಿ ಮೀಟಿಂಗಿಗೆ. ಈ ರೀತಿ ಕೆಲಸ ಮಾಡೋದ್ರಿಂದ ನಿಮ್ಗೆ ದುಡ್ಡು ಬರುತ್ತಾ? ತಪ್ಪು ಇಲ್ಲಿಟ್ಕೊಂಡಿದ್ದೀರಿ. ಆಯಿತು, ಮೇಕೆದಾಟು ಒಬ್ಬೊಬ್ಬರು ಕೇಳಿ ಉತ್ತರ ಕೊಡ್ತೀನಿ. ಯಾರು ಯಾವುದನ್ನು ನಾನು ಮಾತಾಡಿದ್ದೀನಪ್ಪ? ಪೆರಿಪೆರಿಯಲ್ ರಿಂಗ್ ರೋಡ್ದು ಸಭೆಲೆ ಇವರೆಲ್ಲರೂ ಇದ್ದರಲ್ಲ, ಅವರಿಗೆ ಕೇಳಿದ್ದೀನಿ. ಎಲ್ಲಿದೆ 3,000 ಕೋಟಿ ಹೇಳ್ತಾ ಇದ್ದೀರಿ, ನೀವೇನಿಟ್ಟಿದ್ದೀರಿ? ನಿಮ್ಮ ಪ್ರೋಗ್ರಾಮ್ ಏನು ಮಾಡ್ಕೊಂಡಿದೆ? ಅದಕ್ಕೆ ಅವ್ರ ಮುಖಕ್ಕೆ ಕೇಳಿದ್ದೀನಿ. ಅಷ್ಟು ಬೇಡಿ. ಇವತ್ತು ನಾನು ಅಲ್ಲಿ ಮಂತ್ರಿಯಾಗಿ ಆ QSL ಕಾರ್ಖಾನೆಗೆ
ನಾನು ಕೊಟ್ಟಿರೋದೆಲ್ಲ ಭೂಮಿ ಫಾರೆಸ್ಟ್ ಲ್ಯಾಂಡ್, ಇದನ್ನು ಮೈನಿಂಗಿಗೆ ಜಾಗನ 2017ರಲ್ಲಿ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಜಾಗ ಅಲಾಟ್ ಮಾಡಿರೋದು. ನಾನು ಕೊಟ್ಟಿದ್ದು ಇವತ್ತು ಅದು ಯಾರೋ ಹಿರೇಮಠ ದಿನ ಅದನ್ನೇ ಹೇಳ್ತಾರೆ. ಕುಮಾರಸ್ವಾಮಿ ಬಂದು ಅದೆಂಥದ್ದು ಮೈನಿಂಗಿಗೆ ಪರ್ಮಿಷನ್ ಕೊಟ್ಬಿಟ್ಟವನೇ ಕಾನೂನು ಬಾಹಿರ ಅಂತ. ನನಗದಕ್ಕೆ ಸಂಬಂಧವೇ ಇಲ್ಲ. ನನಗೆ ನಾನು ಫೈಲ್ ಕ್ಲಿಯರ್ ಮಾಡಿದ್ದು 1780 ಕೋಟಿ ಹಣ. ಆ ಕಾರ್ಖಾನೆ ಏನಿದೆ ಇವತ್ತು ಅಲ್ಲಿ ಸಾವಿರಾರು ಕೆಲಸಗಾರರಿದ್ದಾರೆ. ಇವತ್ತು ಆ ಕಾರ್ಖಾನೆಗೆ ಮುಂದುವರಿದೆ ಹೋದರೆ ವರ್ಷಕ್ಕೆ 124 ಕೋಟಿ ಲಾಸು ಮುಚ್ಚುತ್ತೆ ಕಾರ್ಖಾನೆ. ಅದಕ್ಕೆ 1700 ಕೋಟಿ ಹಣವನ್ನು ಕೊಡ್ತಕ್ಕಂಥದ್ದಕ್ಕೆ ಸೈನ್ ಹಾಕಿದ್ದಷ್ಟೇ ನಾನು.